ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಪನಿಗೆ ಐಶ್ವರ್ಯ ಬಂದರೆ. ಹಳ್ಳಿಯ ಒಂದು ಚಿಕ್ಕ ಮನೆಯಲ್ಲಿದ್ದ ಅಲ್ಪನಿಗೆ ಜೀವನ ಎಂದರೆ ಕಷ್ಟ, ಹೋರಾಟ ಮತ್ತು ಕನಸುಗಳ ಮಿಶ್ರಣ. ಅವನ ತಂದೆ ದಿನಗೂಲಿ ಕೆಲಸಗಾರ, ತಾಯಿ ಮನೆ ಕೆಲಸ ಮಾಡುತ್ತಾ ಮನೆ ಸಾಗಿಸುತ್ತಿದ್ದರು. ದಿನಕ್ಕೆ ಬರುವ ಹಣ ಸಾಕಾಗದೇ ಇದ್ದರೂ ಅಲ್ಪನಿಗೆ ದೊಡ್ಡ ಕನಸುಗಳು ಇತ್ತು. ಒಂದು ದಿನ ನಾನು ದೊಡ್ಡವನಾಗಿ ಹಣ ಸಂಪಾದಿಸಿ ನನ್ನ ಅಪ್ಪ ಅಮ್ಮಗೆ ಸುಖ ಕೊಡಬೇಕು ಎಂದು ಅವನು ಸದಾ ಯೋಚಿಸುತ್ತಿದ್ದ. ಆದರೆ ಅಲ್ಪನಿಗೆ ಒಂದು ದೋಷ ಇತ್ತು. ಅವನು ತುಂಬ ಆಲಸ್ಯ. ಕೆಲಸ ಮಾಡುವುದಕ್ಕಿಂತ ಕನಸು ಕಾಣುವುದು ಅವನಿಗೆ ಹೆಚ್ಚು ಇಷ್ಟ. ಶಾಲೆಗೆ ಹೋದರೂ ಓದಿಗೆ ಹೆಚ್ಚು ಗಮನ ಕೊಡದೆ ಸದಾ ಸುಲಭವಾಗಿ ಹಣ ಹೇಗೆ ಸಿಗುತ್ತದೆ ಎಂಬುದರ ಬಗ್ಗೆ ಯೋಚಿಸುತ್ತಿದ್ದನು. ಒಂದು ದಿನ ಹಳ್ಳಿಗೆ ಒಬ್ಬ ವೃದ್ಧ ಬಂದ. ಅವನು ಎಲ್ಲರಿಗೂ ಹೇಳುತ್ತಿದ್ದ, ನಾನು ಒಂದು ವಿಚಿತ್ರ ಮಂತ್ರ ಗೊತ್ತು. ಯಾರು ಅದನ್ನು ನಂಬುತ್ತಾರೆ ಅವರಿಗೆ ಐಶ್ವರ್ಯ ಬರುತ್ತದೆ. ಈ ಮಾತು ಕೇಳಿದ ಅಲ್ಪನಿಗೆ ಆಸಕ್ತಿ ಮೂಡಿತು. ಅವನು ಆ ವೃದ್ಧನನ್ನು ಭೇಟಿ ಮಾಡಿ, ನನಗೆ ಐಶ್ವರ್ಯ ಬೇಕು, ದಯವಿಟ್ಟು ಸಹಾಯ ಮಾಡಿ ಎಂದನು. ಆಗ ವೃದ್ಧ ನಗುತ್ತಾ ಹೇಳಿದ, ನಿನಗೆ ಒಂದು ಅವಕಾಶ ಕೊಡುತ್ತೇನೆ. ಈ ಚಿಕ್ಕ ಕಲ್ಲನ್ನು ತೆಗೆದುಕೋ. ಇದನ್ನು 3 ದಿನ ಮನಸಾರೆ ಕಾಪಾಡು. ನಿನ್ನ ಮನಸ್ಸು ಶುದ್ಧವಾಗಿದ್ದರೆ 3ನೇ ದಿನ ಇದರಿಂದ ಐಶ್ವರ್ಯ ಬರುತ್ತದೆ ಎಂದರು. ಅಲ್ಪನಿಗೆ ತುಂಬ ಖುಷಿಯಾಯಿತು. ಇದು ನನ್ನ ಜೀವನ ಬದಲಾಯಿಸುವ ಅವಕಾಶ ಎಂದು ಅವನು ಯೋಚಿಸಿದ. ಮನೆಗೆ ಬಂದು ಆ ಕಲ್ಲನ್ನು ಬಹಳ ಜಾಗ್ರತೆಯಿಂದ ಕಾಪಾಡಲು ಆರಂಭಿಸಿದ. ಮೊದಲ ದಿನ ಅವನು ಅದನ್ನು ಕಳೆದುಕೊಳ್ಳಬಾರದೆಂದು ಊಟವೂ ಸರಿಯಾಗಿ ಮಾಡಲಿಲ್ಲ. 2ನೇ ದಿನ ಸ್ನೇಹಿತರ ಜೊತೆ ಆಟ ಆಡಲು ಕೂಡ ಹೋಗಲಿಲ್ಲ. ಅವನ ಸಂಪೂರ್ಣ ಗಮನ ಆ ಕಲ್ಲಿನ ಮೇಲೆ ಇತ್ತು. 3ನೇ ದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಏನೂ ಆಗಿರಲಿಲ್ಲ. ಕಲ್ಲು ಹಾಗೇ ಇದ್ದಿತು. ಅಲ್ಪನಿಗೆ ತುಂಬ ಕೋಪ ಬಂತು. ನನ್ನನ್ನು ಮೋಸ ಮಾಡಿದ್ದಾನೆ ಎಂದು ಅವನು ವೃದ್ಧನನ್ನು ಹುಡುಕಲು ಓಡಿದ. ಅವನನ್ನು ಕಂಡು ಕೋಪದಿಂದ ಕೇಳಿದ, ನೀನು ಹೇಳಿದ ಐಶ್ವರ್ಯ ಎಲ್ಲಿದೆ ಎಂದನು. ಆಗ ವೃದ್ಧ ಶಾಂತವಾಗಿ ಹೇಳಿದ, 3 ದಿನ ಏನು ಮಾಡಿದ್ದೆ? ಆಗ ಅಲ್ಪನು ಉತ್ತರಿಸಿದ, ನಾನು ಕಲ್ಲನ್ನು ಕಾಪಾಡಿದ್ದೆ, ಬೇರೆ ಏನೂ ಮಾಡಲಿಲ್ಲ ಎಂದ. ಆಗ ವೃದ್ಧನು ನಗುತ್ತಾ ಹೇಳಿದ, ಅದೇ ನಿನ್ನ ಪಾಠ. 3 ದಿನ ನೀನು ಎಷ್ಟು ಶ್ರದ್ಧೆಯಿಂದ ಕಲ್ಲನ್ನು ಕಾಪಾಡಿದ್ದೆ ನೋಡು. ಅದೇ ಶ್ರದ್ಧೆ ನೀನು ಓದಿಗೆ ಕೆಲಸಕ್ಕೆ ಕೊಟ್ಟರೆ ನಿಜವಾದ ಐಶ್ವರ್ಯ ಬರುತ್ತದೆ. ಕಲ್ಲು ಅಲ್ಲ, ನಿನ್ನ ಶ್ರಮವೇ ನಿನ್ನ ಐಶ್ವರ್ಯ. ಈ ಮಾತುಗಳು ಅಲ್ಪನ ಮನಸ್ಸಿಗೆ ಬಿದ್ದವು. ಅವನು ತನ್ನ ತಪ್ಪನ್ನು ಅರಿತುಕೊಂಡ. ನಾನು ಕೆಲಸ ಮಾಡದೆ ಸುಲಭವಾಗಿ ಐಶ್ವರ್ಯ ಬಯಸುತ್ತಿದ್ದೆ, ಆದರೆ ಅದು ಸಾಧ್ಯವಿಲ್ಲ ಎಂದು ಅವನು ಯೋಚಿಸಿದ. ಆ ದಿನದಿಂದ ಅಲ್ಪನ ಜೀವನ ಬದಲಾಯಿತು. ಅವನು ಶಾಲೆಗೆ ಗಮನ ಕೊಟ್ಟು ಓದಲು ಶುರು ಮಾಡಿದ. ತಂದೆಗೆ ಸಹಾಯ ಮಾಡಲು ಕೆಲಸ ಮಾಡುತ್ತಿದ್ದ. ದಿನದಿಂದ ದಿನಕ್ಕೆ ಅವನ ಪರಿಶ್ರಮ ಹೆಚ್ಚಾಗುತ್ತಿತ್ತು. ಕಾಲಕ್ರಮೇಣ ಅಲ್ಪನು ಉತ್ತಮವಾಗಿ ಓದಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿಸಿಕೊಂಡ. ಅವನ ಕುಟುಂಬದ ಸ್ಥಿತಿ ಬದಲಾಯಿತು. ಅವರು ಸುಖವಾಗಿ ಬದುಕಲು ಶುರು ಮಾಡಿದರು. ಒಂದು ದಿನ ಅಲ್ಪನು ಆ ವೃದ್ಧನನ್ನು ಮತ್ತೆ ಕಂಡ. ಈ ಬಾರಿ ಅವನು ಗೌರವದಿಂದ ನಮಸ್ಕರಿಸಿ ಹೇಳಿದ, ನೀವು ನನಗೆ ಕೊಟ್ಟ ಪಾಠ ನನ್ನ ಜೀವನ ಬದಲಿಸಿತು. ಇಂದು ನಾನು ಪಡೆದ ಐಶ್ವರ್ಯ ನಿಮ್ಮ ಮಾತಿನ ಫಲ. ವೃದ್ಧನು ಸಂತೋಷದಿಂದ ನಗುತ್ತಾ ಹೇಳಿದ, ನಿಜವಾದ ಐಶ್ವರ್ಯ ಹಣದಲ್ಲಿಲ್ಲ, ಅದು ನಿನ್ನ ಪರಿಶ್ರಮ ಮತ್ತು ನಿನ್ನ ಮನಸ್ಸಿನಲ್ಲಿದೆ. ಅಲ್ಪನು ಆ ದಿನ ತಿಳಿದುಕೊಂಡ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅದು ಅದೃಷ್ಟದಿಂದ ಅಲ್ಲ, ಪರಿಶ್ರಮದಿಂದಲೇ ಬರುತ್ತದೆ ಎಂದು. ಕಥೆಯ ನೀತಿ: ಸುಲಭವಾಗಿ ಸಿಗುವ ಐಶ್ವರ್ಯ ಶಾಶ್ವತವಾಗುವುದಿಲ್ಲ.
ಪರಿಶ್ರಮದಿಂದ ಬಂದ ಐಶ್ವರ್ಯವೇ ನಿಜವಾದ ಸಂಪತ್ತು. ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.